ಕರ್ನಾಟಕದಲ್ಲಿ ಅಂಬರೀಷ್ ಸರ್ ಇದ್ರು. ಅವರು ಸಿನಿಮಾದಲ್ಲೂ ಅಷ್ಟೇ ಹೆಸರುವಾಸಿಯಾಗಿದ್ರು, ಜೊತೆಗೆ ಸಮಸ್ಯೆಗಳು ಇರಬಹುದು. ಏನು ಮಾಡಿದ್ರಪ್ಪ ಅಂಬರೀಷು? ಎಷ್ಟು ಅಸೆಂಬ್ಲಿನಲ್ಲಿ ಎಷ್ಟು ಸತಿ ಹೋಗಿದ್ದಾರೆ, ಏನು ಭಾಗವಹಿಸಿದ್ದಾರೆ, ಸಮಾಜಕ್ಕೆ ಏನು ಸೇವೆ ಮಾಡಿದ್ದಾರೆ. ಚೆನ್ನಾಗಿದ್ದರು, ಹೋಟ್ಲಲ್ಲಿದ್ದರು, ಅಲ್ಲಿದ್ದರು, ತಿಂದರು, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು, ಎಲ್ಲ ಆಯಿತು. ಸಮಾಜ ಸೇವೆ ಏನು ಮಾಡಿದ್ರು ಹೇಳಿ? ಹೂ ಇಸ್ ಪವರ್ಫುಲ್ ಫಾರ್ ಯು ಅಂದ್ರೆ ನಿಮ್ಮ ಪ್ರಕಾರ ಒಂದು ರಾಜಕೀಯ ವ್ಯಕ್ತಿ ಇರಬೇಕು ಅಂತ ಹೇಳಿದ್ರೆ ಯಾರ ರೀತಿ, ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ? ರಾಜಕೀಯ ವ್ಯಕ್ತಿ ಅಂದರೆ ರಾಜಕೀಯ ಗೊತ್ತಿರೋ ವ್ಯಕ್ತಿ, ಒಂದು ಸಿದ್ಧಾಂತ ಇರೋ ವ್ಯಕ್ತಿ. ಈಗ ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್, ಭಗತ್ ಸಿಂಗ್ ಇವರೆಲ್ಲ ರಾಜಕೀಯ ವ್ಯಕ್ತಿಗಳೇ. ಗಾಂಧಿಯನ್ನು ದುಡ್ಡು ಲೂಟಿ ಮಾಡಿದ್ರ, ಭಗತ್ ಸಿಂಗ್ ಪ್ರಾಣ ಕೊಟ್ಟ. ಅಂಬೇಡ್ಕರ್ ತನ್ನ ಫುಲ್ ಲೈಫ್ ಲಾಂಗ್ ಸ್ಕಾಲರ್. ದಲಿತರು, ದವನಿಯರು, ಬ್ಯಾಕ್ವರ್ಡ್ ಕ್ಲಾಸ್, ಮಹಿಳೆಯರು ಏನು ಕಾನೂನು ಮಾಡಬೇಕಂದು ಮಾಡಿದರು. ಅದು ರಾಜಕೀಯ. ಏನು ಸ್ವತಂತ್ರ ಹೋರಾಟ ಕಾಲದಲ್ಲಿ ನಟ ನಟಿಯರು ಡ್ಯಾನ್ಸ್ ಆಡಿಕೊಂಡು ಸ್ವತಂತ್ರ ಬಂತ ಏನೋ? ನೆಹರು, ಎಷ್ಟೋ ಗಣ್ಯ ವ್ಯಕ್ತಿ, ಸುಭಾಷ್ ಚಂದ್ರ ಬೋಸ್, ಆಜಾದ್. ಸೊ ಇದು ರಾಜಕೀಯ ವ್ಯಕ್ತಿಗಳು. ಇವರು 150 ಕೋಟಿ ರೂಪಾಯಿ ಮನೆ, ರೋಲ್ಸ್ ರಾಯ್ಸು, ಗರ್ಲ್ ಫ್ರೆಂಡ್ಸು. ಎಂತಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಎಂತಿ ಹೋಗಿ ಡೈವರ್ಸ್ ಕೇಳ್ತಾಳೆ. ಮಗನು ಅಪ್ಪನೇ ಇಲ್ಲ ಅಂತಾನೆ, ಮಗಳು ಇವನು ಸರಿಯಲ್ಲ ಅಂತಾನೆ. ಅಪ್ಪ ಅಮ್ಮ ನೋಡೋಕ್ಕೆ ಯೋಗ್ಯತೆ ಇಲ್ಲ. ಇಂಥದ್ದವರು ಸಮಾಜವನ್ನು ಹೆಂಗೆ ನೋಡ್ತಾರೆ? ಆ ರೀತಿ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡೋದು ಹೋದರೆ ರಾಜಕೀಯದಲ್ಲೂ ಸಹ ಅವ್ರವ್ರ ಫ್ಯಾಮಿಲಿಯಲ್ಲಿ ಸಾಕಷ್ಟು ದೋಷಗಳು ತೂತಿದೆ. ಎಂತಿನ ಬಿಟ್ಬಿಡೋದು, ಮಗನ್ನ ಬಿಟ್ಬಿಡೋದು, ಮಗಳನ್ನ ಬಿಟ್ಬಿಡೋದು, 5ನೇ ಎಂತಿ, 6ನೇ ಎಂತಿ, ಗರ್ಲ್ ಫ್ರೆಂಡು, ದುಡ್ಡು, ಹಿಂಸಾಚಾರ. ಇವ್ರನ್ನೆಲ್ಲ ಏನು ಸಮಾಜ ಸೇವಕರ ಇವರೆಲ್ಲ ರಾಜಕೀಯಕ್ಕೆ ಬಂದರೆ ದೇಶ ಏನಾಗುತ್ತೆ? ಇವರೆಲ್ಲ ಬಂದಿರೋದ್ರಿಂದಲೇ ಈ ಮಟ್ಟಕ್ಕಿದೆ. ಉಪೇಂದ್ರ ಅವ್ರ ಕಾನ್ಸೆಪ್ಟ್ ನೀವು ಕೇಳಿರ್ತೀರಲ್ವಾ, ಪ್ರಜಾಕೀಯ, ಇತ್ತೀಚೆಗೆ ಅವರು ಲಾಂಚ್ ಮಾಡಿದಂಥ ಆ್ಯಪ್ ಕೂಡ ಕೇಳಿರ್ತೀರಾ. ಏನು ನಿಮ್ಮ ಅಭಿಪ್ರಾಯ ಏನು ಅಂತ? ವರ್ಕ್ ಆಗುತ್ತಾ ಕರ್ನಾಟಕದಲ್ಲಿ? ಯಾರು? ಉಪೇಂದ್ರ ಸರ್. ಉಪೇಂದ್ರ ಮಾಡೋದಲ್ಲ, ಕಿರ್ತಾಪತಿ, ಭೂಪತಿ, ಗಜಪತಿ, ವೆಂಕಟಾಚಲಪತಿ. ಅವ್ರು ಹೋಗೋದು ತಿರುಪತಿ. ಏನು ಮಾಡ್ತಾರೆ? ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ಸಮಾಜದ ಬಗ್ಗೆ ಏನು ಒಂದು ಚಿಂತನೆ ಇದೆ ಅಂದರೆ, ಊರಿಗೆ ಕೇರಿ, ಊರಿಗೆ ಕೇರಿ. ಕೇರಿನೆಲ್ಲ ಇರೋರೆಲ್ಲ ಕೆಟ್ಟ ಮನುಷ್ಯರು ಅಂದ್ಬಾರ್ತಾರೆ. ಹಾಗಂದ್ರೆ ದಲಿತರು ಕೆಟ್ಟ ಮನುಷ್ಯರ? ಊರಿಗೆ ಕೇರಿ ಹೆಂಗೆ ಬಂತು ಅಂದು ಗೊತ್ತಾ? ಯಾಕೆ ಕೇರಿ, ಯಾಕೆ ಅಗ್ರಹಾರ, ಯಾಕೆ ಊರು, ಯಾಕೆ ವಿಲ್ಲ, ಯಾಕೆ ಗುಡ್ಸೆಗಳು, ಯಾಕೆ ಸ್ಲಮ್ಮು? ಇವರೆಲ್ಲ ಭಾರತೀಯರು ತಾನೆ, ಯಾಕೆ ಒಂದೇ ಥರ ಇರಬಾರ್ದು? ಎಷ್ಟು ಜನ ನೋವಿನಲ್ಲಿದ್ದಾರೆ. ಈಗ ಉಪೇಂದ್ರ ಎಷ್ಟು ಕೋಟಿ, ಅವ್ರ ಡ್ಯಾನ್ಸ್ ಏನು, ಅವ್ರ ಮೇಕಪ್ ಏನು, ಅವ್ರ ಹೆಂಡತಿ ಏನು, ಅವ್ರ ಮಕ್ಕಳು ಏನು, ಅವ್ರ ಬಟ್ಟೆ ಏನು, ಏನು ಚಿಂತನೆ ಅವ್ರಿಗೆ? ಸಾಮಾನ್ಯ ಜನರ ಬಗ್ಗೆ ಏನು ಗೊತ್ತಿದೆ? ಅವ್ರು ಏನು ಅಂದ್ಕೊಂಡಿದ್ದಾರೆ? ರಾಜಕೀಯ ಅಂದರೆ ಅಧಿಕಾರ, ಐಷಾರಾಮಿ ಜೀವನ, ಕಮ್ಯುನಿಸ್ಟ್ನರು ಸಲ್ಯೂಟು, ಇಡೀ ದೇಶನೇ ಸಲ್ಯೂಟು. ಇವ್ರು ತಿಂದಿದ್ದು ಮೋಸ ಮಾಡಿದ್ದು ಸಾಕಿಲ್ಲ, ಇನ್ನು ಇವ್ರನ್ನ ದೇವರೆಂದು ಪೂಜೆ ಮಾಡಬೇಕು. ಅದಕ್ಕೆ ರಾಜಕೀಯಕ್ಕೆ ಬರ್ತಾಯಿದ್ದಾರೆ.